ನಿಜವಾಗ್ಲೂ ಒಳಗಡೆ ಬಂದಾಗ ಗ್ರಾಮದ ಸೊಗಡನ್ನ ಬೆಂಗಳೂರಿನ ನಗರಕ್ಕೆ ತಂದು ತುಂಬಿಸಿದೀರಾ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ನರೇಗಾ ಯೋಜನೆಯ ಒಂದು ಪ್ರಾಮುಖ್ಯತೆ ಏನಿದೆ, ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದ್ರೆ, ಮೂಲವಾಗಿ ನಾವು ಸಂವಿಧಾನದಲ್ಲಿ ಇದರ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡ್ತೀವಿ. ಸಂವಿಧಾನದಲ್ಲಿ ಇರತಕ್ಕಂತ ಮುಖ್ಯ ಅಂಶಗಳು ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತಂದ್ರೆ, ಮೂಲಭೂತ ಹಕ್ಕುಗಳು ಮತ್ತೆ ಜವಾಬ್ದಾರಿಗಳೇನಿದೆ ಅದರ ಒಂದು ಪಟ್ಟಿ ಇದೆ. ಆ ಮೂಲಭೂತ ಹಕ್ಕು ಜವಾಬ್ದಾರಿಗಳ ಪಟ್ಟಿಗಳ ಜೊತೆಗೆ ರಾಜ್ಯನ ಆಳ್ವಿಕೆ ಮಾಡ್ಬೇಕಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ನಿರ್ದರ್ಶನ ತತ್ವಗಳೇನಿದೆ ಅಂತೇಳಿ ಆ ನಿರ್ದರ್ಶನ ತತ್ವಗಳಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸು ಏನಿತ್ತಂತಂದ್ರೆ, ಈ ಒಂದು ನಿರ್ದರ್ಶನ ತತ್ವಗಳು ಯಾವಾಗ ಮೂಲಭೂತ ಹಕ್ಕುಗಳು ಆಗುತ್ತೋ ಆವಾಗ ದೇಶ ನಿಜವಾಗ್ಲೂ ಅಭಿವೃದ್ಧಿ ಕಾಣುತ್ತೆ, ಆವಾಗ ದೇಶ ನಿಜವಾಗ್ಲೂ ಏಳಿಗೆ ಆಗುತ್ತೆ ಅನ್ನೋಂಥ ಒಂದು ಕಲ್ಪನೆ ಕನಸೇನಿತ್ತು ಸನ್ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರದಲ್ಲಿ 2005ನೇ ಇಸ್ವಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಮಾರ್ಗದರ್ಶನ ಏನಿದೆ, ಇದಂತೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಏನಿದೆ, ಅದೊಂದು ಫಂಡಮೆಂಟಲ್ ರೈಟ್ ಆಗಿರ್ತಕ್ಕಂಥದ್ದು. ನಿಜವಾಗ್ಲೂ ನಾವು ಅವ್ರನ್ನ ನೆನೆಸ್ಕೋಬೇಕು, ಸ್ಮರಿಸ್ಕೋಬೇಕು. ಇದು ಕಾಂಗ್ರೆಸ್ ಸರ್ಕಾರದ ಪ್ರಮುಖವಾದಂತ ಕೊಡುಗೆ ಅಂತೇಳಿ ನಾವೆಲ್ಲರೂ ಕೂಡ ಗುರುತಿಸಬೇಕಾಗುತ್ತೆ. ಯಾಕಂತಂದ್ರೆ ಎಂಪ್ಲಾಯ್ಮೆಂಟ್ ಆರ್ ದ ರೈಟ್ ಟು ಎಂಪ್ಲಾಯ್ಮೆಂಟ್ ಇಸ್ ಅ ಡೈರೆಕ್ಟಿವ್ ಪ್ರಿನ್ಸಿಪಲ್. ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ನ ಒಂದು ಫಂಡಮೆಂಟಲ್ ರೈಟ್ ಆಗಿ, ಮೂಲಭೂತ ಹಕ್ಕಾಗಿ 100 ದಿನಗಳ ಉದ್ಯೋಗನ ಕಲ್ಪಿಸ್ಕೊಡಂತ ಒಂದು ದೊಡ್ಡ ಕೆಲಸನ ಇವತ್ತು ಏನು 2005ನೇ ಇಸ್ವಿಯಲ್ಲಿ ನಾವು ಮಾಡಿದ್ವಿ. ಆ ಮಾಡಿದಂತ ಒಂದು ಮಹತ್ತರ ಯೋಜನೆ ಅಡಿಯಲ್ಲಿ ಇವತ್ತು ಉಮಾ ಮೇಡಮ್ ಅವರು ಹೇಳ್ದಂಗೆ ಇವತ್ತು ಸಮಾಜದ ಸಬಲೀಕರಣನ ನಾವು ನೋಡಿದೀವಿ. ಇಂದಿನ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸುಮಾರು 47 ಮಾನವ ದಿನಗಳು ಇವತ್ತೇನು ನಾವು ಬಳಸ್ತಾ ಇದ್ದೀವಿ 100 ಮಾನವ ದಿನಗಳಲ್ಲಿ. ಹಿಂದಿನ ಸರ್ಕಾರಗಳಲ್ಲಿ 50, 52, 53 ದಿನಗಳನ್ನ ನಾವು ಬಳಸ್ತಾ ಇದ್ವಿ. ಕ್ರಮೇಣವಾಗಿ ಈ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗದವ್ರಿಗೆ, ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳಿಗೆ, ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ರೈತಾಪಿ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ಳೋಂಥದ್ದೇನೆಂದ್ರೆ, ಕರ್ನಾಟಕ ರಾಜ್ಯನ ಒಂದು ಮಾದರಿ ರಾಜ್ಯವಾಗಿ ಮಾಡಿ ಈ ಮಾನವ ದಿನಗಳ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಈ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿ ನಿಲ್ಲಂತ ಕೆಲಸನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ ಅಂತೇಳಿ ತಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಮನವಿ ಮಾಡ್ತಿದ್ದೀನಿ. ಮಾನ್ಯ ಸಚಿವರಂತೂ ಕಾಲಿಗೆ ಚಕ್ರನ ಕಟ್ಕೊಂಡು ರಾಜ್ಯಾದ್ಯಂತ ಓಡಾಡಿ ಈ ಒಂದು ಯೋಜನೆಯನ್ನ ಸತತವಾಗಿ ನಿರಂತರವಾಗಿ ರಿವ್ಯೂ ಮಾಡ್ಕೊಳ್ತಾ ಈ ಯೋಜನೆಗೆ ನಾವು ಯಾವ ರೀತಿಯಲ್ಲಿ ಶಕ್ತಿ ತುಂಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಶ್ರಮನ ವಹಿಸಿಕೊಂಡು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಮ್ಗೆಲ್ಲರಿಗೂ ಕೂಡ ಪ್ರೋತ್ಸಾಹ, ಉತ್ತೇಜನ ಕೊಡೋಕ್ಕೋಸ್ಕರ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನರೇಗಾ ಯೋಜನೆಯಲ್ಲಿ ಏನು ಮೇಡಮ್ ಅವ್ರು ಹೇಳ್ದಂಗೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕನಿಷ್ಠ 33% ಮಹಿಳೆಯರ ಒಂದು ಭಾಗಿತ್ವ ಇರಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಅಂತ ಏನು ಕಲ್ಪನೆ ಇತ್ತೋ, ಇವತ್ತು ನಾವು ಅದನ್ನ ಸಾಕಷ್ಟು ಮೀರಿ 53-54% ವರೆಗೂ ತಲುಪಿದೀವಿ. ಅದೇ ರೀತಿಯಲ್ಲಿ ಮತ್ತೊಂದು ವರ್ಗ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನಾಂಗದ ಸಹಭಾಗಿತ್ವ ಕೂಡ ಈ ಒಂದು ಯೋಜನೆಯಲ್ಲಿ 36, 37, 38% ವರೆಗೂ ನಾವು ತಲುಪಿರ್ತಕ್ಕಂಥದ್ದು ಒಂದು ಒಳ್ಳೆ ರೀತಿಯಾದಂತ ಬೆಳವಣಿಗೆ. ಆದ್ರೂ ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆನೂ ಕೂಡ ನಾವು ಜಾಸ್ತಿ ಮಾಡಂತ ಕೆಲಸನ ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರವಾಗಿ ತಮ್ಮಲ್ಲೆಲ್ಲ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ನಾವು ನೋಡಿದ್ವಿ ರೈತರು ಯಾವ್ಯಾವ ರೀತಿಯಲ್ಲಿ ಇದರಿಂದ ಅನುಕೂಲ ಪಡ್ಕೋತಾ ಇದ್ದಾರೆ. ಇವತ್ತು ಬಂದಾಗ ನಮಗೆ ಪ್ರದರ್ಶನ ಮಾಡಿದಂತ ಸ್ಟಾಲ್ಗಳನ್ನ ನಾವು ನೋಡಿದ್ವಿ. ಕೋಳಿ ಶೆಡ್ಗಳಾಗಿರ್ಬೋದು, ಕುರಿ ಮನೆಗಳಾಗಿರ್ಬೋದು, ದನಗಳ ಕೊಟ್ಟಿಗೆಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿ ನರೇಗಾಯಿಂದ ನಾವು ಸಾಕಷ್ಟು ಏನು ಇದೊಂದು ಸಂಪನ್ಮೂಲಗಳ ಸೃಜನೆ ಏನು ಮಾಡ್ತಾ ಇದೀವಿ ನಾವು ವಿವಿಧ ಗ್ರಾಮಗಳಲ್ಲಿ. ನಿಜವಾಗ್ಲೂ ಇದನ್ನ ಮೆಚ್ಚಬೇಕಾದಂಥದ್ದು. ಇದರ ಒಂದು ಬಳಕೆನ ಇನ್ನ ನಾವು ಮೂಲಭೂತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡ್ಕೊಂಡಿದ್ದೀರಾ, ತಮ್ಮೆಲ್ಲರನ್ನು ಉದ್ದೇಶಕ್ಕೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.